ರೀ ಎಷ್ಟ್ ಚಪಾತಿ ಬೇಕು ನಿಮ್ಗ? ಒಂದ್ ಕೊಡಮಿ ಸಾಕು. ಇದೇ ಕಮ್ಮಿ ಚಪಾತಿ ಸಾಕ ಇನ್ನೊಂದ್ ಬೇಕಾ? ಯಾವ ಚಪಾತಿ ಕೊಟ್ಟೈ? ರೀ ಇನ್ನೊಂದ್ ಚಪಾತಿ ಕೊಡ್ಲೆ? ಬೇಡ ಕಂಬಿಡು. ಬಂದೆ ಒಂಚೂರು ಅಲ್ಕ ಗುಳ್ಪದ ಮಾಡ್ಬಿಟ್ ಬರ. ಈ ಪಾಟಿ ಉರಿ ಬಿಸ್ಲಲ್ಲಿ ಯಾವಳ್ ಬಂದೋಳು, ಹೋಗು ಕರ್ಗೋಯ್ತು ನೀ ಕಣ. ಅಯ್ಯೋ ಈಗೇನ್ ಅದೇ ಪಳಪಳ್ನ ತೊಳಸ್ ಕೆಂಡ ಕಣಗಿದಕ್ಕಂತಕ್ಕ. ಇದೇನಮ್ಮಿ ನಿಮ್ ಕಿಡಿಗ ಇಂತದಾಕ್ಸ್ಬಿಟ್ಟಿದೆ ಮೇಕು ಕೇಳಕ್ ಹೇಳದ್ನ. ನಾನೇನ್ ಕೇಳ್ದೆ, ಓದವ ಕೇಳು ಹೋಗೋ ಅವನ್ನ. ಇದಾ PVC ವಿಂಡೋ ಸ್ಕ್ರೀನ್. ನಮ್ಮನೆ ಕಿಟಕಿಯಿಂದ ಬಿಸಿಲು ತುಂಬಾ ಬರ್ತಿತ್ತು ಅಂತ PVC ಬ್ಲೆಂಡ್ಸ್ ಹುಡುಕ್ರವರಿಗೆ ಒಂದು ಕಾಲ್ ಮಾಡಿದೆ ಅಷ್ಟೇ. ಗಾಡಿ ತುಂಬಾ ಐಟಮ್ಸ್ ತುಂಬಿಕೊಂಡು ಮನೆ ಹತ್ರ ಬಂದೇ ಬಿಟ್ರು. ಈ PVC ಸ್ಕ್ರೀನ್ ಹಾಕ್ಸ್ಕೊಂಡ್ರೆ ಕಿಟಕಿಯಿಂದ ಬರುವಂತ ಬಿಸಿಲು, ಮಳೆ, ಗಾಳಿ ಎಲ್ಲವನ್ನೂ ತಡೆಯುತ್ತೆ. ಬಿಸಿಲು, ಮಳೆ, ಗಾಳಿ ಎಲ್ಲಾನು ಕಂಟ್ರೋಲ್ ಮಾಡುವುದರ ಜೊತೆಗೆ 7 ರಿಂದ 8 ವರ್ಷ ಬಾಳಿಕೆ ಬರುತ್ತೆ. ಮೈಸೂರು, ಬೆಂಗಳೂರು, ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಅಲ್ಲಿಗೆ ಬಂದು ಫಿಟ್ ಮಾಡ್ಕೊಡ್ತಾರೆ, ಅದು ಕಡಿಮೆ ಬೆಲೆಗೆ. ನಿಮಗೆ ಇಷ್ಟವಾದ ಕಲರ್ನೇ ನೀವು ಹಾಕಿಸ್ಕೋಬಹುದು. ನೀವು ನಿಮ್ಮ ಮನೆಯ ಕಿಟಕಿ ಅಥವಾ ಡೋರ್ ಗಳಿಗೆ ಈ ರೀತಿ PVC ಸ್ಕ್ರೀನ್ ಹಾಕ್ಸೋದಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ, ನಿಮ್ಮ ಮನೆಗೆ ಬಂದು ಫಿಟ್ ಮಾಡ್ಕೊಡ್ತಾರೆ. ಇವತ್ತ ಹುಟ್ಟುದ್ ದಿನ ಅಂತ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತಾ. ಒಬ್ರು ವಿಶ್ ಮಾಡಿಲ್ಲ, ಅವ್ರ ನಾಲ್ಗ ಸೇದೋಗವು. ನನ್ ಗಂಡನ್ ತಿನ್ಕೊಳ್ಳೋನು ಮರ್ಕೊಳ್ಳೋಣ ಅನ್ಸುತ್ತಾ. ಮದ್ವೆಗಿಂತ ಮುಂಚೆ 12 ಗಂಟೆ ವಿಶ್ ಮಾಡ್ತೀನ. ಈಗ ಅದೇನ್ ಬಂದಿದ್ದ ಬರ್ಬಾರ್ದು ಮುದೇವೀಗ. ಏನ್ ಮಾಡ್ತಿದೆ ಪುಳಿಯೋಗರೆ ಮಾಡ್ತಾನೆ. ಈ ನೋಡತ್ತೊಬ್ರಿ ಇದ್ನೇ ಮಾಡು, ಪುಳಿಯೋಗರೆ ಅನ್ಕೊಂಡು ತಟ್ಕಾಕ ಬಾ. ತಕಳೆ ನೀರ್ನ ನಿಮ್ಮ ಅಪ್ಪ ತಂದು ಕೊಟ್ಟನಾ? ಕುಡೀರಿ ಕುಡೀರಿ. ನಮ್ಮ ಅಪ್ಪನಿಗೆ ತಂದು ಕೊಟ್ಟನು, ನಾನೇ ಇಲ್ವಾ ಕುಡಿಸಕ? ಕುಡೀರಿ. ನಂಗೆ ಗೊತ್ತು ಕಮ್ಮಿ ನೀ ಯಾತಿಗೆ ಹಿಂಗ್ ಆಡ್ತಿದೆ ಅಂತ. ಯಾತಿಕೆ? ನಿಮ್ಮ ವೈಫು, ಹಸ್ಬೆಂಡ್ ಅಥವಾ ಫ್ರೆಂಡ್ಸ್ ಗಳಿಗೆ ಈ ರೀತಿ ಸರ್ಪ್ರೈಸ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ನೀವು ಬನ್ನಿ ಸಿನಿ ಸೆಲೆಬ್ರೇಷನ್ಗೆ. ಸಿನಿ ಸೆಲೆಬ್ರೇಷನ್ ನಲ್ಲಿ ಬರ್ತ್ಡೇ, ಆನಿವರ್ಸರಿ, ಬ್ಯಾಚುಲರ್ ಪಾರ್ಟಿ ಎಲ್ಲಾನು ಸೆಲೆಬ್ರೇಟ್ ಮಾಡ್ಕೋಬಹುದು. ಬರೀ 599 ರೂಪಾಯಿ ಇದ್ರೆ ಸಾಕು. ಪ್ರೈವೇಟ್ ಥಿಯೇಟರ್ ಬೇಕು ಅಂದ್ರೆ 999 ರೂಪಾಯಿ ಆಗುತ್ತೆ. 15 to 20 ಮೆಂಬರ್ಸ್ ತನಕ ಹಲೋ ಮಾಡ್ತಾರೆ. ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಡಿಸ್ಕೌಂಟ್ ಆಫರ್ಸ್ ಇದೆ. ಕಸ್ಟಮೈಸ್ ಕೇಕ್, ಕಸ್ಟಮೈಸ್ ಡೆಕೋರೇಷನ್, ಫಾಗ್ ಎಂಟ್ರಿ, ರೋಸ್ ಎಂಟ್ರಿ, ಟೆಡ್ಡಿ ಎಂಟ್ರಿನೂ ಅವೈಲಬಲ್ ಇದೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ಕೋಬಹುದು. ಅಡ್ರೆಸ್ ವಿವೇಕಾನಂದ ಸರ್ಕಲ್, ನಿಯರೆಸ್ಟ್ ಕುವೆಂಪು ನಗರ, ಮೈಸೂರು. ಸಿನಿ ಸೆಲೆಬ್ರೇಷನ್. ರೇ ಏನಮೇ ಇದೇಕ ಟೈಮ್ ಎಷ್ಟೊತ್ತಾಗಿದ್ದು? ಊಟ ಮಾಡಿ ಬನ್ನಿ. ಏನ್ ಮಾಡಿದೆ? ಬಿಸಿ ಬಿಸಿ ಅನ್ನ ಸಾರು ಮಾಡೀನಿ. ಈ ಬಿಸಿಲಲ್ಲಿ ಬಿಸಿ ಬಿಸಿ ತಿನ್ನಕತ್ತ? ಹೋಗು ತಟ್ಕಾಕ್ಬಿಟ್ಟು ಆರಾಕು, ಒಂದ್ 5 ನಿಮಿಷ ಬರ್ತೀನಿ. ಸರಿ ಕಣ್ರಿ, ಆಯ್ತು. 5 minutes later. ಆಮೇಲೆ ಕುಳೆ ಏನ ಇದೇ ಕಮ್ಮಿ ತಟ್ಕ ಹೂನಾರ ಹಾಕಿದೆ. ಇದೇಕ ಜ್ಞಾನಕ್ಕೆ ಹೆಂಗಿದ್ದು? ನೀವ್ ಹೇಳಿದ್ರಲ್ಲ ತಟ್ಕಾಕ್ಬಿಟ್ಟು ಆರ ಹಾಕು ಅಂತ. ಲೋ ಶಿಷ್ಯ, ಏನ್ ಹೇಳ್ಬೇಕು ಒಂದು ಗೊತ್ತೈತಿಲ್ವಲ್ಲ. ಅದೇ ವಿಷ್ಣುವರ್ಧನ ಫಿಲಂ ಡೈಲಾಗ್ ಇಲ್ವಾ, ಅದ್ನೇ ಹೊಡಿರಿ. ದೇವರಲ್ಲಿ ಇವನದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ, ರಸಿಕತೆಯಲ್ಲಿ ಮನ್ಮಥನ ಜಾತಕ, ಮನುಷ್ಯರಲ್ಲಿ ಬಿಲ್ಗೇಟ್ ಜಾತಕ. ಒಟ್ಟಿನಲ್ಲಿ ಇವನು ಆಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳ್ತಾನೆ. ಯಾವನ್ಲೇ ಅರ್ಧ ಕಿಲೋ ದುಡ್ಡು ಕೊಟ್ಬಿಟ್ಟಿದ್ರವ.
ಸಾಂಬಳೆ ಅರ್ಧಗ್ರ ದುಡ್ಡು ಒಂದೇ ಇಲ್ಲ ನಮ್ ಭಾವ ಜೊತೆ ಎಲ್ಲ ಅರ್ಧ ಊರ್ ಬಾಗ್ಲಾಗದ ನೀವ್ ಒಳ್ಳೆ ಮನ್ಮತ ಚಂದ್ರ ಇಂದ್ರ ಅನ್ಕೊ ಆಮೇಲೆ ಕುಳ್ಳಿ ಅಯ್ಯೋ ಏನೈತ್ರಿ? ಅಲ್ಲಿ ಬತ್ತೆಗ ಕಾರ್ ನಮಗ್ ಗುದ್ಬಿಟ್ನ. ಅಯ್ಯೋ ಅವ್ನ್ ಕಣ್ಣು ಮಾಡ್ಬಾರ, ಅವ್ನ್ ಕಣ್ಕಂತಿರ್ಲಿಲ್ವ ದೊಡ್ಡ ಬರೋಂಗ. ಅಯ್ಯೋ ಅವ್ನ್ ಗುದ್ದಿರ ಬೆರ್ಸಿಕ ಪ್ರಾಣಿ ಹೊಂಟಬೇಕಿತ್ತು, ಸದ್ಯ ಇಷ್ಟ್ರಲ್ಲಿ ಆಯ್ತು. ಅಪ್ಪ ನಮ್ ಮನೆ ದೇವ್ರೇ ಕಣ್ರಿ ಕಾಪಾಡಿರೋದು. ಮೈಕರ ಮಾದಪ್ಪ ಸೋಮವಾರ ಶುಕ್ರವಾರ ಧೂಪ ಹಾಕ್ತಿರೋದಕ್ಕೂ ಸಾಕಾಯ್ತು ಕಪ್ಪ ನನ್ ಗಂಡನ್ ಕಾಪಾಡ್ಬಿಟ್ಟ. ಇರ್ರಿ ನಮ್ ಮನೆ ದೇವ್ರಿಗೆ ಹೋಗಿ ತುಪ್ಪು ದೀಪ ಹಚ್ಬಿಟ್ ಬನ್ನಿ. ಇಂತ ಒಳ್ಳೆ ಮನ್ಸನಿಗೆ ಇಷ್ಟು ಜಲ್ದಿ ಸಾಂಬಾರ್ ಬರ್ದಾಯ್ತು. ಅದೇವ್ರಗ ನಿನ್ಬಿಟ್ರೆ ಯಾರು ಕಾಣಿಸ್ಲಿಲ್ವಾ? ಯಾ ದೇವ್ರೇ ಏನಂತಕ್ಕ, ಆ ದೇವ್ರನ್ನ ಇದ್ದಿದ್ರ ನನ್ ಗಂಡನ್ ಕರ್ಕತಿದ್ನ ಆ ಬ್ರಾಹ್ಮಣ್ ಬಾಯಿಗ್ ಮಣ್ಣಾಕ, ಆ ಬ್ರಾಹ್ಮಣ್ ಪಟ್ನ ಹಾಳಾಗ. ದೇವ್ರಗಳೆಲ್ಲ ಇದ್ದಿದ್ರೆ ನನ್ ಗಂಡನ್ಗಿಂತ ತಾವ್ ಬರ್ತಿತ್ತ. ಹೆಂಗೋಯ್ತಾವ ಸೂಲು? ಹುಚ್ಚ ಉಯ್ತಿದ್ನ, ಹುಚ್ಚದಲ್ಲೇ ಸೋಲ್ ಹೊಂಟಾಗದ. ಅಯ್ಯೋ ರೀ, ನೀವು ಹುಚ್ಚ ಉಯ್ದೇ ಇದ್ದಿದ್ರೆ ಆಗದು ಕಣ್ರಿ. ಬನ್ರಪ್ಪ ಊಟ ಮಾಡ್ಕೊಳ್ಳಿ, ಗೊತ್ತಾಯ್ತು. ಅವ್ವ ನೀ ಯಾಕೆ ತರಕೋದ ಈ ಮಂಡಿ ನೋವಲೆ? ನಾ ತರದಿನ್ ಯಾರಪ್ಪ ತರಾರು? ಮಂಡಿ ನೋವ ಅದಕ್ಕ ಬಾಜಿ ಬಿದ್ಬಿಟ್ರ? ಇಲ್ಲ ಬಾಮಿದ, ಈ ವಯಸ್ಸಾದವ್ರಿಗೆ ಮಂಡಿ ನೋವು ಬರೋದು, ಸೊಂಟ ನೋವು ಬರೋದು ಮಾಮೂಲಿ ತಾನೆ. ಹಾಸ್ಪಿಟ್ಲ್ ಕರ್ಕೊಂಡ್ ತೋರ್ಸ್ಬೇಕ್ತಾನೆ. ನಾನು ಎಷ್ಟು ಅಂತ ಕರ್ಕೊಂಡ್ ಹೋಗ್ಲಿ? ಎಲ್ಲಾ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿ ಸಾಕಾಗದ. ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ್ರೆ ಆಪರೇಷನ್ ಮಾಡ್ಸಿ ಅಂತ ಹೇಳ್ತಾರ. ಈ ನಮ್ಮ ಆಪರೇಷನ್ ಮಾಡಿಸ್ಕೊಳಕ ಭಯ ಅಂತ ಹೇಳ್ತಾಳ. ನಾನೊಂದು ಹಾಸ್ಪಿಟ್ಲ್ ಹೇಳ್ತೀನಿ, ಅಲ್ಲಿ ಕರ್ಕೊಂಡೋಗಿ ಆಪರೇಷನ್ ಮಾಡದೆ ಒಂದೇ ಒಂದು ಇಂಜೆಕ್ಷನ್ ಅಲ್ಲಿ ಮಂಡಿ ನೋವು ವಾಸಿ ಮಾಡ್ತಾರ. ಯಾವ ಹಾಸ್ಪಿಟ್ಲ? ಬೆಂಗಳೂರು ಪೇನ್ ಕ್ಲಿನಿಕ್. ಹೌದು, ಬೆಂಗಳೂರಿನ ಜೆಪಿ ನಗರದಲ್ಲಿ ಬೆಂಗಳೂರು ಪೇನ್ ಕ್ಲಿನಿಕ್ ಅಂತ ಹಾಸ್ಪಿಟಲ್ ಇದೆ. ಇಲ್ಲಿ ಯಾವುದೇ ರೀತಿಯ ಆಪರೇಷನ್ ಮಾಡದೆ ಒಂದೇ ಒಂದು ಇಂಜೆಕ್ಷನ್ ನಲ್ಲಿ ಮಂಡಿ ನೋವನ್ನ ವಾಸಿ ಮಾಡ್ತಾರೆ. ವಯಸ್ಸಾಗಿದೆ, ಈ ರೀತಿ ಮಂಡಿ ನೋವು ಬರೋದು ಮಾಮೂಲಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಮಂಡಿ ನೋವು ಯಾಕೆ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಎಲ್ಲವನ್ನು ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಈ ರೀತಿ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಅಡ್ರೆಸ್ ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ, ಬೆಂಗಳೂರು.